ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಖುಷಿಯಿಂದ ನಿಧಿಮಾ. ಇವತ್ತು ನನ್ನ ಮಗಂದು ಸ್ಕೂಲ್ ಮಾರ್ನಿಂಗ್ ರೊಟೀನ್. ಮತ್ತು ವೀರುನ ನಾನು ಬೆಳಗ್ಗೆ 8:15ಗೆಲ್ಲ ಎಬ್ಬಿಡಿಸ್ಬಿಡ್ತೀನಿ. ಅವನನ್ನು ಆಟ ಆಡಿಸ್ಕೊಂಡು ಎಬ್ಬಿಡಿಸಿದ್ರೆ ಅವ್ನು ದಿನವೆಲ್ಲ ಒಳ್ಳೆ ಮೂಡಲ್ಲಿರ್ತಾನೆ. ವೆದರ್ ಚೇಂಜ್ ಆಗಿರೋದ್ರಿಂದ ಸ್ವಲ್ಪ ಕಾಫ್ ಆಗಿದೆ. ಮತ್ತು ನೈಟ್ ಸಿರಫ್ ಕೊಟ್ಟು ಮಲಗಿಸಿದ್ದೆ, ಈಗ ಸ್ವಲ್ಪ ಪರವಾಗಿಲ್ಲ. ಬೆಳಗ್ಗೆ ಎದ್ದಿದ ತಕ್ಷಣ ನನ್ನನ್ನು ಸ್ವಲ್ಪ ಆಟ ಆಡಿಸ್ತಾನೆ. ನಾನು ಅವನನ್ನು ಆಟ ಆಡಿಸಿದ್ರೆ ಅವ್ನು ನನ್ನನ್ನು ಆಟ ಆಡಿಸ್ತಾನೆ. ಆಮೇಲೆ ಅವನನ್ನು ರೆಡಿ ಮಾಡ್ತೀನಿ. ನಿದ್ದೆ ಕಣ್ಣಲ್ಲೇ ಇದ್ದಾನೆ, ಇನ್ನೂ ನಿದ್ದೆ ಬಿಡಲಿಲ್ಲ ಇನ್ನೂ. ಬ್ರಷ್ ಮಾಡೋಕ್ಕೆ ಸ್ವಲ್ಪ ಹಠ ಮಾಡ್ತಾನೆ, ಇನ್ನು ಆಮೇಲೆ ಸರಿ ಹೋಗ್ತಾನೆ. ಇನ್ನು ಅವನಿಗೆ 3 ವರ್ಷ ಆಗಿರೋದ್ರಿಂದ ಸ್ವಲ್ಪ ಟೈಮ್ ಬೇಕು ಅವನೇ ಬ್ರಷ್ ಮಾಡೋದಕ್ಕೆ. ಈಗ ನಾನೇ ಮಾಡಿ ಸ್ಕೂಲಿಗೆ ಕಳಿಸ್ಕೊಡ್ತೀನಿ. ನೀರಲ್ಲಿ ಬಿಟ್ಟರೆ ಎಷ್ಟೊತ್ತಾದರೂ ಆಟ ಆಡ್ತಾನೆ, ಆದರೆ ಮುಖ ಮಾತ್ರ ತೊಳೆಸ್ಕೊಳ್ಳಲ್ಲ. ಅದಾದ ನಂತರ ಮುಖ ಕೈ ಕಾಲೆಲ್ಲ ಕ್ಲೀನಾಗಿ ಒರೆಸ್ಕೊಂಡು ಮತ್ತು ಹಿಂಗೆ ರೆಡಿ ಮಾಡ್ತೀನಿ. ರೆಡಿ ಮಾಡೋ ವಿಚಾರಕ್ಕೆ ಬಂದರೆ ಅವನು ಕ್ಲೀನಾಗಿ ಮಾಡಿಸ್ಕೊಳ್ತಾನೆ. ಅವ್ನಿಗೆ ತುಂಬ ಇಷ್ಟ ಆ ಪಾರ್ಟು. ಮತ್ತು ಅವನೇ ಸೆಲೆಕ್ಟ್ ಮಾಡ್ತಾನೆ ಅವ್ನಿಗೆ ಯಾವ ಬಟ್ಟೆ ಬೇಕು ಅಂತ. ಮತ್ತು ನಾನು ಈಗ ಹಾಕ್ತಿರೋ ಬಟ್ಟೆ ಬಂದು ಅದು ಯೂನಿಫಾರ್ಮ್ ಅಲ್ಲ, ಅದು ಕಲರ್ ಡ್ರೆಸ್ಸೇ. ಅವನಿನ್ನೂ ಪ್ಲೇ ಗ್ರೂಪ್ ಆಗಿರೋದ್ರಿಂದ ಅವ್ನಿಗಿನ್ನೂ ಯೂನಿಫಾರ್ಮ್ ಇಲ್ಲ. ಹಂಗಾಗಿ ನಾನು ಡೈಲಿ ಅವ್ನ ಕಲರ್ ಡ್ರೆಸ್ಸೇ ವೇರ್ ಮಾಡಿ ಕಳಿಸ್ತೀನಿ. ಒಂದು ವಿಚಾರದಲ್ಲಿ ನಾನು ತುಂಬ ಪ್ರೌಡ್ ಫೀಲ್ ಆಗ್ತೀನಿ, ಏಕೆಂದರೆ ಅವನು ಸ್ಕೂಲ್ ಹೋಗೋ ವಿಚಾರದಲ್ಲಿ ಅವನು ಅಳಲ್ಲ, ಅವನು ರಚ್ಚೆ ಮಾಡಲ್ಲ. ತುಂಬ ಜನ ಮಕ್ಕಳು ಸ್ಕೂಲ್ಗೆ ಹೋಗ್ಬೇಕಂದ್ರೆ ರಚ್ಚೆ ಮಾಡ್ತಾರೆ. ಅವ್ನಿಗೆ ತುಂಬ ಇಷ್ಟ ಸ್ಕೂಲ್ಗೆ ಹೋಗೋದಂದರೆ. ಮನೇಲಿ ಯಾರಾದರೂ ಇದ್ದರೆ, ಇಲ್ಲ ಅವ್ನು ಮೂಡ್ ಚೆನ್ನಾಗಿಲ್ಲ ಅಂದ್ರೇ ಸ್ವಲ್ಪ ಹಠ ಮಾಡ್ತಾನೆ, ಇಲ್ಲಾಂದರೆ ಅವ್ನಿಗೆ ತುಂಬ ಇಷ್ಟ ಸ್ಕೂಲ್ಗೆ ಹೋಗೋದಂದರೆ. ಮತ್ತು ನಡಿ ಬ್ಯಾಗ್ ತೊಗೋ ಹೋಗೋಣ ಅಂತಾನೆ ಅವನೇ. ಮತ್ತು ನಾಷ್ಟ ಬಂದು ಪ್ಲೇಟ್ಗೆ ಹಾಕ್ಕೊಟ್ರೆ ಅವನೇ ತಿಂತಾನೆ. ಅವನಿಗೆ ಇಡ್ಲಿ, ದೋಸೆ, ಪೂರಿ, ಚಪಾತಿ ಇಂಥವೆಲ್ಲ ತುಂಬ ಇಷ್ಟ. ಹಾಗಾಗಿ ನಾನು ಅವನು ಇಷ್ಟಪಡೋದನ್ನೇ ಮಾಡಿಕೊಡ್ತೀನಿ. ಮತ್ತು ಸ್ನ್ಯಾಕ್ಸ್ ಬಾಕ್ಸಲ್ಲಿ ಕುಕ್ಕುಂಬರ್ ಮತ್ತು ಗುಡೆ ಬಿಸ್ಕೆಟ್ನ ಹಾಕಿ ಕಳಿಸ್ತಿದ್ದೀನಿ. ನಾಷ್ಟ ಮಾಡಿರೋದ್ರಿಂದ ನಾನು ಸ್ವಲ್ಪನೇ ಹಾಕಿ ಕಳಿಸ್ತಿದ್ದೀನಿ. ಮತ್ತು ಹಾಲು ಕುಡಿತಾನೆ, ಜೂನಿಯರ್ ಹಾರ್ಲಿಕ್ಸ್ ಹಾಲು ಕುಡಿತಾನೆ. ಹಾಗಾಗಿ ಅವ್ನು ಜಾಸ್ತಿ ಇದು ಮಾಡಲ್ಲ, ಅದರಲ್ಲಿ ಒಂದು ಅರ್ಧ ತಿಂದಿರ್ತಾನೆ ಅಷ್ಟೇ. ಮತ್ತು ಸ್ಕೂಲ್ 10 o'clock ಇರೋದ್ರಿಂದ ಅವನು 9 o'clock ನಾಷ್ಟ ಮಾಡಿರ್ತಾನೆ. 11:30 12ಗೆ ಅವ್ನಿಗೆ ಸ್ನ್ಯಾಕ್ಸ್ ಬಿಟ್ಟರೆ ಅವನು ಒಂದು ಸ್ವಲ್ಪ ಸ್ನ್ಯಾಕ್ಸ್ ತಿಂದಿರ್ತಾನೆ ಅಷ್ಟೇ. ಮತ್ತು ಮಿಕ್ಕಿರೋದನ್ನು ಸ್ಕೂಲಿಂದ ಮನೆಗೆ ಬಂದಮೇಲೆ ತಿಂತಾನೆ, ಅವನು ವೇಸ್ಟ್ ಮಾಡಲ್ಲ. ಮತ್ತು ಅವನ ಲಂಚ್ ಬ್ಯಾಸ್ಕೆಟನ್ನು ಬ್ಯಾಗ್ ಒಳಗಡೆ ಇಟ್ಟು ಜಿಪ್ ಹಾಕ್ತೀನಿ. ಯಾಕಂದರೆ ಅವನಿಗೆ ಬುಕ್ಸ್ ಇಲ್ದಿರೋ ಕಾರಣಕ್ಕೆ ನಾನು ಅವ್ನ ಲಂಚ್ ಬ್ಯಾಸ್ಕೆಟನ್ನ ಬ್ಯಾಗಲ್ಲೇ ಇಟ್ಟು ಕಳಿಸ್ತೀನಿ. 2 ದಿನದಿಂದ ಅವ್ನು ಸ್ಕೂಲ್ ಕಳಿಸಿರಲಿಲ್ಲ, ಯಾಕಂದರೆ ಅವ್ನು ಕಾಫು ಕೋಲ್ಡ್ ಇತ್ತು. ಹಂಗಾಗಿ ನಾನು ಸ್ಕೂಲ್ ಕಳಿಸಿರಲಿಲ್ಲ. ಇವತ್ತು 3ನೇ ದಿನ. ಇವತ್ತು ಅವ್ನು ಸ್ಕೂಲ್ ಕರ್ಕೊಂಡು ಹೋಗ್ತಿದ್ದೆ ನಾನು. ಯಾವಾಗಲೂ ಅವನೇ ಮುಂದಕ್ಕೆ ನಡ್ಕೊಂಡು ಹೋಗ್ತಿರ್ತಾನೆ, ಬಾ ಬೇಗ ಅಂತ ನನ್ನನ್ನು. ಅವನೇ ಯಾವಾಗಲೂ ಮುಂದಕ್ಕೆ ಹೋಗ್ತಿರ್ತಾನೆ. ಇನ್ನೂ ಅವ್ನು ಕಾಫ್ ಇತ್ತು, ಒಂದು ಸ್ವಲ್ಪ ಡಲ್ಲಾಗೇ ಇದ್ದ ಅವನು. ಹಾಗಾಗಿ ನಾನು ಇವತ್ತು ಬೇಡವೇನೋ ಅಂದ್ಕೊಂಡೆ, 3ನೇ ದಿನವಲ್ಲ, ಅದಕ್ಕೆ ಹಂಗೆ ಕರ್ಕೊಂಡು ಹೋದೆ. ಸರಿ, ಅವ್ನು ಸ್ವಲ್ಪ ಏನಾದರೂ ಹಠ ಮಾಡೋದು ಇಲ್ಲ ಅವ್ನು ಸುಸ್ತಾಗಿರೋದಿದ್ದರೆ ಅವ್ನು ಸ್ವಲ್ಪ ವಾಪಸ್ ಕಳಿಸ್ಕೊಡಿ ಅಂತ ಮೇಡಮ್ಗೆ ಹೇಳೋಣ ಅಂದ್ಕೊಂಡೆ ಹೋದೆ ಮನಸ್ಸಲ್ಲಿ. ಅಲ್ಲಿಗೆ ಹೋಗೋಕಂటే ಚೆನ್ನಾಗಿದ್ದ, ಅಲ್ಲಿಗೆ ಹೋದ್ಮೇಲೆ ಎಮೋಷ್ನಲ್ ಆಗಿ ಹೋದ. ನಾನು ಅದನ್ನ ನೋಡಿ ಯಾಕಪ್ಪ ಕಳಿಸ್ಕೊಟ್ಟೆ, ಇವತ್ತು ಮನೇಲಿ ಇಟ್ಕೊಬೋದಾಗಿತ್ತು ಇವತ್ತೂ ಅಂತ ಅಂದ್ಕೊಂಡ್ಬಿಟ್ಟೆ. ಅವ್ನಿಗೆ ಮೈ ಹುಷಾರು ಇಲ್ದಿರೋದು ಕಾರಣಕ್ಕೆ ಅವ್ನು ಹಂಗೆ ಆಡ್ತಿದ್ದ, ಇಲ್ಲಾಂದರೆ ಅವ್ನು ಯಾವಾಗಲೂ ಆ್ಯಕ್ಟಿವ್ ಆಗೇ ಇರ್ತಾನೆ. ಇವತ್ತಂತೂ 5 ನಿಮಿಷ ಬೇಗನೆ ಬಂದುಬಿಟ್ಟಿದ್ದೀನಿ ಅವ್ನು ಬೆಳಗ್ಗೆ ಹತ್ತಿದ್ದು ನೋಡಿ. ಆದರೆ ಅವನು ಸ್ವಲ್ಪ ಪರವಾಗಿಲ್ಲ ಅನ್ನಂಗೆ ಇದ್ದ. ಶೂಸ್ ಎಲ್ಲ ಬಿಚ್ಚಾಕಿ ಆಟ ಆಡ್ಕೊಂಡಿದ್ದಾನೆ ಮಕ್ಕಳ ಜೊತೆ. ಶೂಸ್ ಎಲ್ಲಿ ಅಂದರೆ ತೊಗೊಂಬರೋಕೆ ಹೋಗ್ತಿದ್ದ. ಮತ್ತು ಬೇಗ ಮನೆಗೆ ಬರೋಕ್ಕಂತೂ ಇಷ್ಟಪಡಲ್ಲ, ಇಲ್ಲಿ ಮಕ್ಕಳಿರೋದ್ರಿಂದ ಮಕ್ಕಳ ಜೊತೆ ಆಟ ಆಡ್ಕೊಂಡಿರ್ತಾನೆ. ಒಂದು 5 ನಿಮಿಷ ಆಟ ಆಡಿದ್ಮೇಲೆ ಕರ್ಕೊಂಡು ಹೋಗ್ತೀನಿ. ಮತ್ತು ಈ ಮಕ್ಕಳೆಲ್ಲ ಒಂದು UKG LKG ಇರ್ತಾರೆ, ಇವರೆಲ್ಲ ಸ್ವಲ್ಪ ದೊಡ್ಡ ಮಕ್ಕಳೇ. ಮತ್ತು ಇವ್ರ ಜೊತೆ ಆಟ ಆಡೋಕ್ಕೆ ಇಷ್ಟಪಡ್ತಾನೆ ಅವನು ಚಿಕ್ಕ ಮಕ್ಕಳಿಗಿಂತ. ಮತ್ತು ಅವ್ನು ನೋಡಿ ಅಲ್ಲಿ ಶೂಸ್ ತೊಗೊಂಬರೋಕ್ಕೆ ಒಂದಷ್ಟೊತ್ತು ಮಾಡ್ತಾವನೆ, ಎಲ್ಲಿ ಮನೆಗೆ ಕರ್ಕೊಂಡು ಹೋಗ್ಬಿಡ್ತೀನಿ ಅಂತ. ಮತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋಸ್ ಸಿಗೋಣ, ಅಲ್ಲಿ ತನಕ ನಮಸ್ಕಾರ.